ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಜಗ್ಗಲ್ಲ, ಹೆದರೋದಿಲ್ಲ ಅಂತ ಸಿಎಂ ಗರ್ಜನೆ. ದೇವೇಗೌಡರ ಕುಟುಂಬ ಸೇಡಿನ ರಾಜಕೀಯ ಅಂತ ಸಿದ್ದರಾಮಯ್ಯ ಆಕ್ರೋಶ. ಸಿದ್ದರಾಮಯ್ಯ ಜೊತೆ ಬಂಡೆ ಎಂದು ಡಿಸಿಎಂ ಡಿಕೆ ಅಭಯ. ಇದೆಲ್ಲವನ್ನು ನೋಡೋಣ ಹಸ್ತ ಆಂದೋಲನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾ ಸೈಟು ಹಂಚಿಕೆ ಹಗರಣ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಆಗಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಾನು ಜಗ್ಗೋದಿಲ್ಲ, ನನಗೆ ಜನಾಶೀರ್ವಾದ ಇರೋವರೆಗೂ ನನ್ನನ್ನ ಯಾರು ಮುಟ್ಟಲಾಗಲ್ಲ ಅಂತ ಗುಡುಗಿದ್ದಾರೆ. ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ಹಗರಣ ಅಂತ ಬಿಜೆಪಿ ಜೆಡಿಎಸ್ನವರು ಬೊಬ್ಬೆ ಹಾಕ್ತಿದ್ದಾರೆ. ಯಾವುದೇ ತಪ್ಪು ಕೂಡ ಆಗಿಲ್ಲ, ನನ್ನ ರಾಜೀನಾಮೆ ಕೇಳಲು ಇವರಿಗೆ ಯಾವ ನೈತಿಕತೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಗರ್ಜಿಸಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸಿದ್ದು ಬೇಲ್ ಮೇಲೆ ಹೊರಗಿದ್ದಾರೆ. ರಾಜೀನಾಮೆ ಕೇಳಲು ಯಾವ ನೈತಿಕತೆ ಇದೆ ಅಂತ ಸಿಎಂ ಕೆಂಡ ಕಾರಿದ್ರು. ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನನಗೆ ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ಆಸ್ತಿ ಮಾಡೋ ವ್ಯಾಮೋಹ ಬಂದಿಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಹೇಳಿದ್ರು. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಧರ್ಮಪತ್ನಿ ವಿರುದ್ಧ ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ. ನಾನು ಸಿಎಂ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಆಕೆ ಬಂದಿಲ್ಲ. ಅವಳು ತಪ್ಪು ಮಾಡಲು ಸಾಧ್ಯನಾ? ನಾನು ತಪ್ಪು ಮಾಡ್ತೀನಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನಾನು ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ರಾಜ್ಯದ ಜನರಿಗೆ ದ್ರೋಹ ನಾನು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತೇನೆ ಅಲ್ಲಿವರೆಗೂ ರಾಜ್ಯದ ಜನರಿಗೆ ದ್ರೋಹ ಮಾಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಶಪಥ ಮಾಡಿದ್ರು. ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಮೈಸೂರು ಜನಾಂದೋಲನ ಸಮಾವೇಶದಲ್ಲಿ ದೊಡ್ಡಗೌಡರ ಕುಟುಂಬದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರು ಕುಮಾರಸ್ವಾಮಿ ಯಾವತ್ತೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲ್ಲ, ಬರೀ ಸೇಡಿನ ರಾಜಕೀಯವನ್ನ ಮಾಡ್ತಾರೆ, ಬೇರೆಯವರು ಅಧಿಕಾರದಲ್ಲಿ ಇರೋದನ್ನ ಸಹಿಸೋದಿಲ್ಲ ಅಂತ ಸಿಎಂ ಕೆಂಡ ಕಾರಿದ್ರು. ಸೇಡಿನ ರಾಜಕೀಯವನ್ನ ಮಾಡೋದ್ರಲ್ಲಿ, ದೇಶದ ರಾಜಕಾರಣವನ್ನ ಮಾಡೋದ್ರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ. ಕಲ್ಲು ಬಂಡೆ ಅಂತ ಹೇಳಿ ಈ ಬಂಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇದೆ ಅಂತ ಮೈಸೂರಿನ ಜನಾಂದೋಲನ ಸಮಾವೇಶದಲ್ಲಿ ಡಿಕೆ ಅಬ್ಬರಿಸಿದ್ರು. ರಾಜ್ಯದ ಮತದಾರರು ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಈ ಬಂಡೆ ಹಿಂದೆ ರಾಜ್ಯದ 136 ಶಾಸಕರು ಇದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೇ ಅಶೋಕ ಮತ್ತು ವಿಜಯೇಂದ್ರ, ಸಿಎಂ ರಾಜೀನಾಮೆ ಬೇಕಾ ಅಂತ ಏಕವಚನದಲ್ಲಿ ಡಿಸಿಎಂ ಡಿಕೆ ಗರ್ಜಿಸಿದ್ದಾರೆ. ಯಾರು ಏನೇ ಮಾಡಿದ್ರು ಸರ್ಕಾರವನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. 10 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇರಲಿದೆ ಅಂತ ಮೈಸೂರಿನ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಹೇಳಿದ್ದಾರೆ. ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ವೇದಿಕೆಯಲ್ಲಿ ದೋಸ್ತಿ ರಾಂಗ್ ಟರ್ನ್ ಹೆಸರಿನ ವಿಡಿಯೋವನ್ನ ಪ್ಲೇ ಮಾಡಲಾಯಿತು.
ಬಿಜೆಪಿ ಜೆಡಿಎಸ್ ನಾಯಕರ ಪರಸ್ಪರ ವಾಕ್ಸಮರದ ವಿಡಿಯೋ ಬಿಡುಗಡೆ ಮಾಡಿದ್ರು. TV9 ನಲ್ಲಿ ಪ್ರಸಾರವಾಗಿದ್ದ ಕುಮಾರಸ್ವಾಮಿ ಹೇಳಿಕೆ, HD ದೇವೇಗೌಡ, GT ದೇವೇಗೌಡರ ಹೇಳಿಕೆ ಮತ್ತು ಜೆಡಿಎಸ್ ವಿರುದ್ಧ ಯಡಿಯೂರಪ್ಪ ಮಾತನಾಡಿದ ವಿಡಿಯೋ ಪ್ರದರ್ಶನ ಮಾಡಿ ಕೌಂಟರ್ ಕೊಡಲಾಗಿದೆ. ಮುಡಾ ಹಗರಣ ಖಂಡಿಸಿ ಮೈಸೂರಿಗೆ ಲಗ್ಗೆ ಇಟ್ಟ ದೋಸ್ತಿ ಪಾದಯಾತ್ರೆ. ಸಿದ್ದರಾಮಯ್ಯ ನಿಷ್ಕಳಂಕರು ಅನ್ನೋದು ಹಳೇ ಕತೆ ಎಂದು ವಿಜಯೇಂದ್ರ ಆಕ್ರೋಶ. ಲಾಂಡ್ರಿಗೆ ಹೋಗಿ ಬಂದ್ರೆ ಬಟ್ಟೆ ಕ್ಲೀನ್ ಆಗೇ ಬರುತ್ತೆ ಅಂತ ಸಿಎಂ ಹೇಳಿರೋದಕ್ಕೆ ಅಶೋಕ್ ಟಾಂಗ್. ಇದೆಲ್ಲವನ್ನು ನೋಡೋಣ ಮೈಸೂರು ಚಲೋ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾ ಹಗರಣ ಖಂಡಿಸಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೈಸೂರು ತಲುಪಿದೆ. ಮೈಸೂರು ನಗರಕ್ಕೆ ತಲುಪುತ್ತಿದ್ದಂತೆ ಇಡುಗಾಯಿ ಒಡೆದು ಭೂಮಿ ತಾಯಿಗೆ ಪೂಜೆ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೆಲಕ್ಕೆ ನಮಸ್ಕರಿಸಿದ್ರು. ಪಾದಯಾತ್ರೆಯಲ್ಲಿ ಸಂಸದರಾದ ಜಗದೀಶ್ ಶೆಟ್ಟರ್, ಯದುವೀರ್ ಸೇರಿದಂತೆ ದೋಸ್ತಿ ನಾಯಕರು ಭಾಗಿಯಾಗಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಅವರ ಪಕ್ಷದವರೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ನಾವು ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದೇವೆ ಎಂದಿದ್ದಾರೆ. ಸಿದ್ದರಾಮಯ್ಯ ಮುಡಾ ಪ್ರಕರಣದಲ್ಲಿ ಆತಂಕದಲ್ಲಿದ್ದಾರೆ, ಪ್ರಾಯಶ್ಚಿತ್ತದ ಯಾತ್ರೆ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ನಮ್ಮ ಹೋರಾಟದ ಪರ್ಯಾಯವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ವತಃ ಸಿದ್ದರಾಮಯ್ಯನವರೇ ಜನಾಂದೋಲನದ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತದೆ. ಸಿದ್ದರಾಮಯ್ಯ ನಿಷ್ಕಳಂಕರು ಅನ್ನೋದು ಹಳೆ ಕತೆಗಳು ಅಂತ ವಿಜಯೇಂದ್ರ ಹೇಳಿದ್ರು. ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಮಾಡೆಲ್ ಆಗಿದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ರು. ನಿಷ್ಕಳಂಕರು ಅನ್ನೋದು ಅದು ಹಳೆಯ ಕತೆಗಳು. ಈಗ ಅನೇಕ ಭ್ರಷ್ಟಾಚಾರ ನಿಮ್ಮ ಮೇಲೆ ನೀವೇ ಪ್ರಮುಖ ಆರೋಪಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದ್ರೂ ಕೂಡ ತಮ್ಮನ್ನ ತಾವು ನಿಷ್ಕಳಂಕರು ಅಂತೇಳಿ ಹೇಳ್ಕೊಂಡು ಇವತ್ತು ರಾಜ್ಯದ ಜನರನ್ನ ಅಡ್ಡದಾರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಖಂಡಿಸಿ ಪಾದಯಾತ್ರೆ ಮಾಡುವ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು TV9ಗೆ ಪ್ರತಿಕ್ರಿಯಿಸಿದ್ದಾರೆ. ಬಳ್ಳಾರಿಗೆ ಪಾದಯಾತ್ರೆ ಮಾಡೋ ಬಗ್ಗೆ ಬಿವೈ ವಿಜಯೇಂದ್ರ ಕೋರ್ ಕಮಿಟಿ ಸದಸ್ಯರ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ. ಎಲ್ಲರೂ ತೀರ್ಮಾನ ತೆಗೆದುಕೊಂಡು ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪಾರ್ಟಿ ನಾಯಕರಾದಂಥ ವಿಜೇಂದ್ರ ಅವರಿಗೆ ನಮ್ಮ ನಾಯಕರು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಜೊತೆಲೂ ನಾನು ವಿಚಾರ ಮಾಡಿದಂಥ ಟೈಮಲ್ಲಿ ಇದು ಮಾಡ್ರಿ, ಇದ್ರ ಜೊತೆಲಿ ಬಳ್ಳಾರಿಯಲ್ಲಿ ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅಂತೇಳಿ ಪ್ರಸ್ತಾಪನೆ ಕೂಡ ಮಾಡಿದ್ದೀನಿ. ಆಲ್ರೆಡಿ ಇದಾದ್ಮೇಲೆ ಏನು ಮಾಡಬೇಕು ಅನ್ನೋಂಥದ್ದು ನಾಯಕರೆಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಒಂದು ತೀರ್ಮಾನ ತಗೊಂಡು ಇನ್ನೊಂದು ಯಾತ್ರೆಯನ್ನು ಕೂಡ ಮಾಡ್ತೀವಿ. ಮುಡಾ ಹಗರಣದಲ್ಲಿ ನಾನು ತಪ್ಪು ಮಾಡಿಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಿಎಂ ಬಿಎಸ್ವೈ ಆಕ್ರೋಶ ಹೊರಹಾಕಿದ್ರು. ಸಿಎಂ ತಮ್ಮ ಪತ್ನಿಗೆ ಬೆಲೆ ಬಾಳುವ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಮನೆಯವರಿಗೆ ಬೆಲೆ ಬಾಳುವ ಸೈಟ್ ಕೊಟ್ಟ ಉದಾಹರಣೆ ಇದೆಯಾ? ಪೋಕ್ಸೋ ಕೇಸ್ ಬಗ್ಗೆ ನಾಳೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗುತ್ತೆ. ಅಲ್ಲಿವರೆಗೆ ನಾನು ಏನು ಮಾತನಾಡಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ದೇಶದ ಇತಿಹಾಸದಲ್ಲಿ ತಮ್ಮ ಮನೆಯವರಿಗೇನೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬೀಳುವಂಥ ಸೈಟ್ ಕೊಟ್ಟಂಥ ಉದಾಹರಣೆ ಇದೆಯಾ? ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ನಾನೇನು ಮಾತನಾಡೋದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರ ತೆರೆದ ಪುಸ್ತಕ ಏಕೆ ಮುಚ್ಚಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಈಗ ಯಾಕೆ ಮುಡಾ ನಿವೇಶನವನ್ನ ವಾಪಸ್ ಕೊಡ್ತಿದ್ದಾರೆ? ಸತ್ಯ ನ್ಯಾಯವಾಗಿ ಸೈಟ್ ತೆಗೆದುಕೊಂಡಿದ್ರೆ ಯಾಕೆ ಕೊಡ್ತೀರಾ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲೇಬೇಡಿ. ನೀವು ಶುದ್ಧ ಹಸ್ತರಾಗಿದ್ರೆ ಏಕೆ ಸಮಸ್ಯೆ ಆಗ್ತಿತ್ತು ಅಂತ ಪ್ರಶ್ನಿಸಿದ್ದಾರೆ. ಏನ್ ಮುಚ್ಚಿಡೋದೇನೈತೆ, ಕೊಡ್ಲಿ ಬಿಡಿ. ಕರೆಕ್ಟ್ ಆಗಿದ್ರೆ ಯಾರು ಕ್ವಶನ್ ಮಾಡಕ್ಕಾಗ್ತೈತೆ? ನಮ್ಮ ದೇಶದ ಕೋರ್ಟ್ಗಳು ಆ ಥರದ್ದು ಏನು ಇಲ್ಲಲ್ಲ. ಕೋರ್ಟ್ಗಳು ನ್ಯಾಯಯುತವಾಗಿ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆಗೆ ಮಾಡಿದ್ರೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಔಟಿರೋದು. ನೀವು ಕ್ಲೀನಾ ಅಲ್ಲ ಅಂತ ನೀಟಾಗಿ ಗೊತ್ತಾಗ್ಬಿಡೋದು. ಸಿಎಂ ಸಿದ್ದರಾಮಯ್ಯ ಅವರ ಬಟ್ಟೆ ಏನೋ ಕ್ಲೀನ್ ಅಂತೆ. ಅರಶಿನಕ್ಕೆ 7, ಕುಂಕುಮಕ್ಕೆ 7 ಸೆಟ್ ತೆಗೆದುಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲೆಗಳಿದ್ರೆ ಲಾಂಡ್ರಿಗೆ ಕೊಟ್ರೆ ಕ್ಲೀನ್ ಆಗಿ ಬರುತ್ತೆ ಅಂತ ಲೇವಡಿ ಮಾಡಿದ್ರು.
ಇಷ್ಟೇ ನಾನು ತಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು, ನಾವು ಒಪ್ಕೊಂಡ್ಬಿಡ್ತಾ ಇದ್ರಿ. ಸಿದ್ದರಾಮಯ್ಯ ಸ್ವಚ್ಛ ಕ್ಲೀನ್ ಅಂತಾರಲ್ಲ, 40 ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತೆ ಅವ್ರದ್ದು ಇರ್ಬೋದು. ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ರೂ ಹೋಗಿ ಕ್ಲೀನಾಗೇ ಬರೋದು ಅದೆಲ್ಲ. ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ನಾಳೆ ಕುಮಾರಸ್ವಾಮಿ ಉತ್ತರ ನೀಡಲಿದ್ದಾರೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಾಳೆ ಮಾತನಾಡುವ ವೇದಿಕೆ ಇದೆ, ಎಲ್ಲವೂ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ನಾಳೆ ಕುಮಾರಸ್ವಾಮಿ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಜನವಿರೋಧಿ ಕಾಂಗ್ರೆಸ್ ಹೆಸರಿನ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪುಸ್ತಕ ಬಿಡುಗಡೆ ಮಾಡಿದ್ರು. ಈ ಮೂಲಕ ಒಂದ್ ಕಡೆ ಪಾದಯಾತ್ರೆ ಜೊತೆಗೆ ಪುಸ್ತಕ ಬಿಡುಗಡೆ ಮಾಡಿ ತಿರುಗೇಟನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಎಚ್ಡಿಕೆ ನಡುವೆ ಜೋರಾದ ಮಾತಿನ ಮಹಾಯುದ್ಧ. ಕ್ಲೀನ್ ಸ್ವಾಮಿ ಅಂತೆ ಎಂದು ಡಿಕೆ ಅಬ್ಬರ, ಗಂಡಸ್ತನದ ರಾಜಕೀಯ ಮಾಡ್ಲಿ ಎಂದು ಎಚ್ಡಿಕೆ ಕಿಡಿ. ನನ್ನ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಎಂದ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ತಿರುಗೇಟು. ಇದೆಲ್ಲವನ್ನು ನೋಡೋಣ ನಾನಾ ನೀನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಮಾತಿನ ಕದನ ದಿನದಿನಕ್ಕೂ ತಾರಕಕ್ಕೇರ್ತಿದೆ. ತನ್ನ ಮಗನ ಭವಿಷ್ಯಕ್ಕಾಗಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಿಸಿದ್ರು ಅಂತ ಡಿಕೆ ಬಾಂಬ್ ಸಿಡಿಸಿದ್ರು. ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಡಸ್ತನದ ರಾಜಕೀಯ ಮಾಡ್ಲಿ ಅಂತ ಬೆಂಕಿಯನ್ನೇ ಉಗುಳಿದ್ದಾರೆ. ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಅದನ್ನ ನಾಲಿಗೇನೋ ಇಲ್ಲ, ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ತನದ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಬ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ, ನನ್ನ ಪ್ರಶ್ನೆ ಮಾಡ್ತಾನೆ. ಇನ್ನು ಕುಮಾರಸ್ವಾಮಿ ಕ್ಲೀನ್ ಸ್ವಾಮಿ ಅಂತೆ ಅಂತ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರು. ಡಿಕೆಶಿಯ ಈ ಮಾತಿಗೆ ಕೇಂದ್ರ ಸಚಿವ ಕೌಂಟರ್ ಕೊಟ್ಟಿದ್ದಾರೆ. ರೇಡಿಯೋದಲ್ಲಿ ನೀವೇ ಹೆಗ್ಣ ತಿಂದಿದ್ದೀರಾ ಅಂತ ಗುಡುಗಿದ್ರು. ಎಲ್ಲವನ್ನ ಜನರು ನಿರ್ಧರಿಸ್ತಾರೆ ಅಂತ ತಿರುಗೇಟು ನೀಡಿದ್ರು. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50 ಅಷ್ಟೆಲ್ಲ ಮಾಡ್ಕೊಂಡು ಕೂತಿರಿ. ಹೆಗಣ ಎತ್ತಿದ್ದೀರಿ, ಹೆಗಣ ತಿಂದಿದ್ದೀರಿ. ಅಲ್ಲಿ ರೇಡಿಯೋ ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವುದೈತಲ್ಲ ಡಿನೋಟಿಫಿಕೇಶನ್ ಯಾವುದಿದೆಯಂತೆ? ಇದೆಲ್ಲ ನಾಳೆ ಮಾತನಾಡ್ತೀನಿ, ಏನು ತೊಂದರೆ ಇಲ್ಲ. ಇದಕ್ಕೆ ಅಲ್ಲಿ ಮಾತು ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರು? ಡಿಸಿಎಂ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಅಕ್ರಮದ ಆರೋಪ ಕದನ ಜೋರಾಗಿದೆ. ಎಲ್ಲ ದಾಖಲೆ ತರ್ತೀನಿ ಅಂತ ಜನಾಂದೋಲನ ಸಮಾವೇಶದಲ್ಲಿ ಡಿಕೆ ಗುಡುಗಿದ್ರು. ಡಿಕೆ ಮಾತಿಗೆ ಟಕ್ಕರ್ ಕೊಟ್ಟ ಕುಮಾರಸ್ವಾಮಿ ನನ್ನ ಬಳಿಯೂ ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರು. ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50 ತತ್ತಿನಿ ಅಣ್ಣ, ತತ್ತಿನಿ. ಕೆಡಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ. ಮತ್ತೊಂದು ಜನ್ಮ ಎತ್ತಿ ಬಂದ್ರು ಸರ್ಕಾರವನ್ನ ಏನು ಮಾಡೋಕ್ಕಾಗಲ್ಲ ಅಂತ ಡಿಕೆ ಕಿಡಿಕಾರಿದ್ರು. ಇದಕ್ಕೆ ಗರಂ ಆದ ಎಚ್ಡಿಕೆ ರಾಜ್ಯ ಸರ್ಕಾರ ಬೀಳಿಸಲು ಟ್ರೈ ಮಾಡ್ತಿದ್ದಾರೆಂದು ಯಾರು ಅಜ್ಜಯ್ಯ ಹೇಳಿದ್ರಾ ಅಂತ ಪ್ರಶ್ನಿಸಿದ್ರು. ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ನೀವು ಮಾಡ್ತಾ ಇರೋರು, ನೀವು ಮಾಡ್ತಾ ಇದ್ದೀರಿ.
10 ತಿಂಗಳಲ್ಲಿ ಸರ್ಕಾರ ಅಲ್ಲಾಡಿಸೋ ಭ್ರಮೆಯಲ್ಲಿದ್ರೆ ತಲೆಯಿಂದ ತೆಗೆದುಹಾಕಿ ಅಂತ ವಿಪಕ್ಷಗಳಿಗೆ ಡಿಸಿಎಂ ಡಿಕೆ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಎಚ್ಡಿಕೆ 14 ವರ್ಷದ ಕೇಸ್ ಇದೀಗ ಅಲ್ಲಾಡಿಸ್ತಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡಿಸ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ತಯಾರಾಗಿದ್ದೀವಿ ಎಲ್ಲದಕ್ಕೂ. 14 ವರ್ಷ ಕೇಸ್ ಹಿಡ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ನಿಂತಿದ್ದೀರಲ್ಲಪ್ಪ, ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು. ಮಿಸ್ಟರ್ ಕುಮಾರಸ್ವಾಮಿ, ನಿನಗೆ ಕೇವಲ 19 ಸ್ಥಾನಗಳು ಬಂತು, ಡಿಕೆ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ ಅಂತ ಡಿಸಿಎಂ ಡಿಕೆ ಕೆಂಡಾಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ, ಜನ ಎಲ್ಲವನ್ನೂ ತೀರ್ಮಾನಿಸ್ತಾರೆ, ಅವರಿಗೆಲ್ಲ ಉತ್ತರ ಕೊಡಬೇಕಾ ಅಂತ ಟಾಂಗ್ ಕೊಟ್ರು. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಜನ ತೀರ್ಮಾನ ಮಾಡ್ತಾರೆ, ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಯಾರಪ್ಪನ ಆಸ್ತಿ ಅಲ್ಲ ಇದು. ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸರಿ ಇರ್ತಕ್ಕಂಥದ್ದು, ಯಾರಪ್ಪನ ಆಸ್ತಿ ಅಲ್ಲ ಇದು. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ, ರೀಡು ಹಗರಣ ಏನಾಯ್ತು, ಹುಬ್ಲೋಟ್ ವಾಚ್ ಬಗ್ಗೆ ಉತ್ತರಿಸಿ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ರು. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯನವರೇ? ಲೋಕಾಯುಕ್ತ ಮುಚ್ಚಿ ACB ರಚನೆ ಮಾಡ್ಕೊಂಡ್ರಿ. ಬೇಕಾದವನ್ನ ನಿಮಗೆ ACBಗೆ ಹಾಕೊಂಡು ಕ್ಯಾಂಪೈನ್ ಇಟ್ಕೊಂಡು ಹುಬ್ಲೋಟ್ ವಾಚು, ಡೂಪ್ಲಿಕೇಟ್ ವಾಚು ಅದನ್ನು ಇಟ್ಟಿದ್ದಲ್ಲಿ ಮೇಲ್ಗಡೆ ತೆಗೆದು ನೋಡ್ಬೇಕಲ್ಲಿ ಗೊತ್ತಾಯ್ತದೆ ಯಾರು ಅವನು ಕೊಟ್ಟವನು. ಯಾರೋ ಪಾಪ ಮದ ಕರ್ಕೊಂಬಂದ್ರೆ ಅವ್ರನ್ನ. ರಕ್ಷಣೆ ಪಡೆಯಲು ಪ್ರಧಾನಿ ಮೋದಿಯನ್ನ ಎಚ್ಡಿಡಿ ಎಚ್ಡಿಕೆ ಭೇಟಿಯಾಗಿದ್ದಾರೆಂದು ಡಿಕೆ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟರು. ನಾವು ಯಾವತ್ತೂ ಕಾಪಾಡಿ ಅಂತ ಯಾವನ್ ಮನೆ ಬಾಗಿಲಿಗೂ ಹೋಗಿಲ್ಲ, ಲೋಕಾಯುಕ್ತ ಸಂಸ್ಥೆ ಮುಚ್ಚಿ ಭ್ರಷ್ಟಾಚಾರ ನಿಗ್ರಹ ದಳ ಮಾಡಿದ್ದು ನೀವು ಅಂತ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ನಮ್ಮ ಜೀವನದಲ್ಲಿ ಎಂದು ಸಹ ನಮ್ಮ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೇವೆ. ಅಯ್ಯೋ ಕಾಪಾಡ್ರಪ್ಪ ಅಂತ ಯಾವನ ಮನೆ ಬಾಗಿಲಿಗೂ ಹೋಗಿಲ್ಲ.